ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಹನುಮಂತ ದೇವ್ರ ರಂಗೋಲಿ ಅಲಂಕಾರ ಹಾಕಿನಿ. ರಂಗೋಲಿ ಅಲಂಕಾರ ಈಸಿಯಾಗಿ ಹಾಕಬಹುದು. ರಂಗೋಲಿನ ಸ್ಕಿಪ್ ಮಾಡಲ್ದಂಗೆ ನೋಡ್ರಿ, ನೀವು ಕೂಡ ರಂಗೋಲಿನ ಈಸಿಯಾಗಿ ಅಲಂಕರಿಸಬಹುದು. ಸ್ವಲ್ಪ ದಿನ ರಂಗೋಲಿ ಹಾಕಲಿಕ್ಕೆ ಅವಕಾಶನೇ ಸಿಕ್ಕಿಲ್ಲ, ಊರಾಗ ಇದ್ದಿದ್ದಿಲ್ಲ. ಅದಕ್ಕೆ ರಂಗೋಲಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ತಡ ಆಯಿತು. ಈಗ ಪ್ರತಿದಿನ ರಂಗೋಲಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ರಂಗೋಲಿ ಅಲಂಕಾರ ಹಾಕಿದ್ವಿ ಎಲ್ಲ ರಂಗೋಲಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ರಂಗೋಲಿಗಳು ಮಾತ್ರ ದೇವ್ರ ಕಟ್ಟಿ ಮೇಲೆ ಹಾಕ್ತೀವಲ್ಲ, ಅದನ್ನು ಮಾತ್ರ ರಂಗೋಲಿ ವಿಡಿಯೋ ತೆಗಲಿಕ್ಕೆ ಅನುಕೂಲ ಆಗಲ್ದು. ಅಲ್ಲಿ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇರ್ತೀನಿ. ಇವತ್ತು ಮಂಗಳವಾರ ವಿಶೇಷ ಹನುಮಂತ ದೇವ್ರ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ. ಪದ್ಮ ಬರೆದು ಅದಕ್ಕೆ ಹನುಮನ ಅಲಂಕಾರ ಹಾಕಿದ್ದೀನಿ. ನಾಳೆ ಕೂಡ 24 ಪದ್ಮ ಬರೆದು ಅದರಲ್ಲಿಂದ ರಥಸಪ್ತಮಿ ವಿಶೇಷ ರಂಗೋಲಿ ರಥ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತೀನಿ. ಚಾನಲ್ನ ಚೆಕ್ ಮಾಡ್ತೀರಿ. ನಮ್ಮ ಮನೆ ದೇವರು ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ. ಹೆಚ್ಚು ಮನೆಯಲ್ಲಿ ದತ್ತಾತ್ರೇಯ ಸ್ವಾಮಿ ಪೂಜೆ ಮಾಡ್ಕೋತೀವಿ. ಆದರೆ 4 ದಿವಸ ಮನೆಯಲ್ಲಿ ಇದ್ದಿದ್ದಿಲ್ಲ. ಕ್ಷೇತ್ರ ದರ್ಶನ ಮತ್ತು ಪ್ರತಿದಿನ ಕಾಮಧೇನುವಿನ ರಂಗೋಲಿ 33 ಗೋಪದ್ಮ 24 ಕೇಶವನಾಮ ಇವೆಲ್ಲ ಹಾಕ್ತೀನಲ್ಲ. ಆದರೆ 4-5 ದಿನ ಊರಾಗ ಇದ್ದಿದ್ದಿಲ್ಲ. ಗಾಣಗಾಪುರ ಕ್ಷೇತ್ರ ದರ್ಶನ ಮಾಡ್ಕೊಂಡಿದ್ವಿ. ಪ್ರತಿದಿನ ಕಾಮಧೇನುವಿನ ರಂಗೋಲಿ ಅಲಂಕಾರ ಹಾಕ್ತೀನಲ್ಲ. ಆದರೆ ಕ್ಷೇತ್ರ ದರ್ಶನಕ್ಕೆ ಹೋದಾಗ ರಂಗೋಲಿ ಹಾಕಲಿಕ್ಕೆ ಅವಕಾಶ ಸಿಗಲ್ದು ಅಂಥೇಳಿ ಮನಸ್ಸಿನಲ್ಲಿ ಅಂದುಕೊತಾ ಇದ್ದೆ. ಆದರೆ ಅದೇ ಸಮಯದಲ್ಲಿ ದರ್ಶನ ಆಗುವಾಗ ಒಬ್ಬರು ಕಾಮಧೇನುವಿನ ರಂಗೋಲಿ ಶಂಖ ಚಕ್ರ ಗದಾ ಪದ್ಮ ಹಾಕಿ ನಮಸ್ಕಾರ ಮಾಡ್ಕೊತಿದ್ರು. ಆ ಕ್ಲಿಪ್ನ ಈ ವಿಡಿಯೋದಾಗ ಕೊನೆಗೆ ಆ್ಯಡ್ ಮಾಡ್ತೀನಿ ನೋಡ್ರಿ. ದೇವರು ಈ ರೀತಿಯಲ್ಲಿ ನನಗೆ ಅನುಗ್ರಹ ಕೊಟ್ಟಾನ ಅಂಥೇಳಿ ಅನ್ನಿಸ್ತು. ರಂಗೋಲಿ ಹಾಕಲಿಕ್ಕೆ ಅವಕಾಶ ಸಿಗಲ್ಕನ್ನು ದೇವರು ಈ ರೀತಿಯಲ್ಲಿ ಅವ್ರ ಕೈಲಿಂದ ರಂಗೋಲಿ ಹಾಕುವಾಗ ನೋಡುವ ಅನುಗ್ರಹ ಸಿಕ್ಕಿತು. ಭಾಳ ಸಂತೋಷ. ಎಲ್ಲಿ ಹೋದ್ರೂ ರಂಗೋಲಿಲಿಂತ ದೇವರು ಕಣ್ಣ ಎದುರಿಗೆ ನನಗೆ ದರ್ಶನ ಕೊಡ್ತಾನ ಅಂಥೇಳಿ ಮನಸ್ಸಿನಲ್ಲಿ ಭಾಳನೇ ಸಂತೋಷ ಆಯಿತು. ಕೊನೆಗೆ ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ನಾಳೆಗೆ ವಿಶೇಷ ರಥಸಪ್ತಮಿ ರಂಗೋಲಿ ಹಾಕಿ ತೋರಿಸ್ತೀನಿ. ಶಂಖ ಚಕ್ರ ಮತ್ತು ಪದ್ಮದಿಂದ ರಂಗೋಲಿ ಅಲಂಕಾರ ರಥ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತೀನಿ. ಚಾನಲ್ನ ಒಂದ್ಸಲ ಚೆಕ್ ಮಾಡಿರಿ. ಈಗಿನಲಿಂದ ಪ್ರತಿದಿನ ರಂಗೋಲಿ ಅಲಂಕಾರ ಮತ್ತು ಯಾವಾಗೂ ದಿನಾಗೂ ಹಾಕುವ ರಂಗೋಲಿ ಪ್ರತಿನಿತ್ಯ ಏನೇನು ರಂಗೋಲಿ ಹಾಕ್ತೀನಿ ಅಂಥೇಳಿ ಚಾನಲ್ದಾಗ ಮತ್ತು ದಿನಾಗೂ ಇವೇ ರಂಗೋಲಿ ಸ್ವಲ್ಪ ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ಹಾಕಿ ತೋರಿಸ್ತೀನಿ. ಮನೆಯಲ್ಲಿ ಆರೋಗ್ಯಕ್ಕೋಸ್ಕರ ಎಲ್ಲರಿಗೆ ಆರೋಗ್ಯಕ್ಕೋಸ್ಕರ ಸಂಜೀವಿನಿ ಬೆಟ್ಟ ರಂಗೋಲಿ ಪ್ರತಿನಿತ್ಯ ಹಾಕಬೇಕು ಅಂಥೇಳಿ ಅಂತಾರಲ್ಲ. ಸಂಜೀವಿನಿ ಬೆಟ್ಟ ಒಂದೇ ಕೂಡ ರಂಗೋಲಿ ಹಾಕಬಹುದು. ಆದರೆ ನಾನು ಹನುಮಂತ ದೇವ್ರನ್ನ ಈ ರೀತಿಯಲ್ಲಿ ಪದ್ಮ ಬರೆದು ಮಂಗಳವಾರ ಮತ್ತು ಶನಿವಾರ ಮಾತ್ರ ಇದೇ ರೀತಿಯಲ್ಲಿ ಅಲ್ಲ, ಸ್ವಲ್ಪ ಬೇರೆ ಅಲಂಕಾರಗಳು ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಹಾಕ್ತೀನಿ. ಇವತ್ತು ಈ ರೀತಿಯಲ್ಲಿ ಹಾಕೀನಿ. ಇಷ್ಟ ಅನಿಸಿದರೆ ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಮುಖ ಅಲಂಕಾರ ಪದ್ಮದಿಂದ ಬರೆದು ಹನುಮಂತ ದೇವರು ಅಲಂಕಾರ ಬರುವಂಗ ರಂಗೋಲಿ ಅಲಂಕರಿಸೀನಿ. ಇವೆಲ್ಲ ರಂಗೋಲಿಗಳು ಇದೇ ಪ್ರಕಾರ ರಂಗೋಲಿ ಎಲ್ಲ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಇಷ್ಟ, ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿ ಅಲಂಕರಿಸಿರಿ. ನಾನು ಈ ರೀತಿಯಲ್ಲಿ ಹಾಕೀನಿ ಅನ್ನೋದು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಅನಿಸಿದರೆ ಮಾತ್ರ, ರಂಗೋಲಿ ಇಷ್ಟ ಅನಿಸಿದರೆ ಮಾತ್ರ ಲೈಕ್ ಮಾಡಿರಿ. ಈ ರಂಗೋಲಿ ಜೊತೆಗೆ 33 ಗೋಪದ್ಮ ಕೂಡ ಅಲಂಕರಿಸಿ 24 ಕೇಶವನಾಮ
ಪ್ರತಿನಿತ್ಯ ಕೇಶವನಾಮ, ಗೋಪದ್ಮ, ಶಂಖಚಕ್ರ ಮತ್ತು ಗದಾಪದ್ಮ ಇವೆಲ್ಲ ರಂಗೋಲಿ ಅಲಂಕರಿಸ್ತೀನಲ್ಲ, ಅವು ಕೂಡ ಇದ್ರ ಜೊತೆಗೆ ಹಾಕೀನಿ. ಆ ರಂಗೋಲಿ ಅಲಂಕಾರ ಕೂಡ ಹನುಮನ್ ದೇವರು ರಂಗೋಲಿ ಜೊತೆಗೇ ಹಾಕೀನಿ. ಈಗ ರಂಗೋಲಿ ಅಲಂಕಾರ ನೋಡ್ರಿ. जय हो जय हो जय हो आंजनेय, 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 जय हो जय हो आंजनेय, 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 जय हो आंजनेय। प्रभु रामचंद्र के दूता हनुमंत आंजनेय, 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 हे पवन पुत्र हनुमंत बल भीमा 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 आंजनेय, बल भीमा आंजनेय, बल भीमा बल भीमा 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 बल भीमा आंजनेय, 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 जय हो जय हो जय हो 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 आंजनेय, जय हो आंजनेय, जय हो आंजनेय, जय हो आंजनेय, जय हो। ನೋಡಿರಲ್ಲ ರಂಗೋಲಿ 24 ಕೇಶವನಾಮ ಮತ್ತು 33 ಗೋಪದ್ಮ, ಶಂಖಚಕ್ರ, ಸೂರ್ಯಚಂದ್ರನ ಈ ರೀತಿಯಲ್ಲಿ ಅಲಂಕರಿಸೀನಿ. बल भीमा बल भीमा आंजनेय, बल भीमा आंजनेय, बल भीमा आंजनेय, बल भीमा आंजनेय,
ನೋಡಿರಲ್ಲ ರಂಗೋಲಿ ಅಲಂಕಾರ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.